ಇರಾನ್ ಅಮೆರಿಕ ನಡುವಿನ ಯುದ್ಧದಿಂದ ವಿಶ್ವ ಕಂಗೆಟ್ಟಿದೆ. ಹಾರ್ಮುಜ್ ಜಲಸಂಧಿಯನ್ನೇ ಬಂಡವಾಳ ಮಾಡಿಕೊಂಡು ಇರಾನ್ ಬಳಿಕ ಅಮೆರಿಕ ಆಟ ಶುರು ಮಾಡಿವೆ. ಆಯಕಟ್ಟಿನ ಸ್ಥಳವನ್ನ ಬ್ಲಾಕೇಡ್ ಮಾಡಲಾಗಿದೆ. ಟ್ರಂಪ್ ಆಟಕ್ಕೆ ಚೀನಾ ಕೆರಳಿ ಕೆಂಡವಾಗಿ ವಾರ್ನಿಂಗ್ ಕೊಟ್ಟಿದೆ. ಭಾರತಕ್ಕೂ ಇದರ ಎಫೆಕ್ಟ್ ತಟ್ಟಿದೆ. ಪಾಕಿಸ್ತಾನದ ಮಧ್ಯಸ್ಥಿಕೆ 21 ತಾಸುಗಳ ಕಾಲ ಮಾತುಕತೆ ಆದರೂ ಸಂಧಾನ ವಿಫಲವಾಯಿತು. ಇದೀಗ ಮತ್ತೊಂದು ಸುತ್ತಿನ ಮಾತುಕತೆಗೆ ಉಭಯ ದೇಶಗಳು ಸಮ್ಮತಿಯನ್ನ ಸೂಚಿಸಿವೆ. ಶಾಶ್ವತ ಸಂಧಾನ ಸಭೆ ಎಲ್ಲಿ, ಯಾವಾಗ, ಯಾರ್ಯಾರ ಮಧ್ಯೆ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗದಾಗಿದೆ. ಟ್ರಂಪ್ನ ಇರಾನ್ ಕಡಲ್ಗಳ್ಳ ಅಂತ ಕರೆದಿದೆ. ಮುಗಿಯದ ಯುದ್ಧದಾಟಕ್ಕೆ ದೇಶದಲ್ಲಿ ಎಲ್ಪಿಜಿಯ ಭಾವ ತಲೆದೋರಿದೆ. ಕ್ಯೂ ನಿಂತರೂ ಗ್ಯಾಸ್ ಸಿಗದೆ ಆಟೋ ಚಾಲಕರು ಕಂಗೆಟ್ಟು ಹೋಗಿದ್ದಾರೆ. ಸಂಕಷ್ಟದಲ್ಲಿರುವ ಚಾಲಕರಿಗೆ ವ್ಯಕ್ತಿಯೊಬ್ಬ ಸಹಾಯದ ಹಸ್ತವನ್ನ ಚಾಚಿದ್ದಾರೆ. ಚಿತ್ರದುರ್ಗದಲ್ಲಿ ಅಡುಗೆ ಅನಿಲಕ್ಕಾಗಿ ಜನ ತಹಶೀಲ್ದಾರ್ಗೆ ಮುತ್ತಿಗೆ ಹಾಕಿದ್ರು. ಬಿಹಾರದಲ್ಲಿ ಮೊದಲ ಬಾರಿ ಬಿಜೆಪಿಗೆ ಅಧಿಕಾರದ ಚುಕ್ಕಾಣಿ ಸಿಕ್ಕಿದೆ. ಬಿಹಾರದ ನೂತನ ಮುಖ್ಯಮಂತ್ರಿಯಾಗಿ ಬಿಜೆಪಿಯ ಸಾಮ್ರಾಟ್ ಚೌಧರಿ ಆಯ್ಕೆಯಾಗಿದ್ದಾರೆ. ನಾಳೆ ನೂತನ ಸಿಎಂ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ನಿತೀಶ್ ಕುಮಾರ್ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿ ರಾಜ್ಯಸಭೆಯತ್ತ ಮುಖ ಮಾಡಿದ್ದಾರೆ. ದಾವಣಗೆರೆಯ ಹರಿಹರ ಪಂಚಮಸಾಲಿ ಪೀಠದ ವಿವಾದ ಮುಗಿಯದಾಗಿದೆ. ವಚನಾನಂದ ಸ್ವಾಮೀಜಿಯ ಪದಚ್ಯುತಿಯನ್ನ ಖಂಡಿಸಿ ಭಕ್ತರು ಕೋರ್ಟ್ ಮೆಟ್ಟಿಲೇರೋಕೆ ಮುಂದಾಗಿದ್ದಾರೆ. ಶ್ರೀಗಳು ಮಕ್ಕಳಿಂದ ಮಸಾಜ್ ಮಾಡಿಸಿಕೊಂಡಿದ್ದಾರೆ ಅಂತ ಟ್ರಸ್ಟಿಗಳು ವಿಡಿಯೋ ಹರಿಬಿಟ್ಟು ಆರೋಪ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.